lights went down. When you feel lost in your shadow, don't feel alone. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಇವತ್ತು ಅಕ್ಕನ ಮನೆಯಿಂದ ಹೊರಡ್ತಾ ಇದ್ದೀನಿ ನಮ್ಮೂರಿಗೆ ಹೋಗೋಕ್ಕೆ. 4 ದಿನದಿಂದ ಆಂಟಿ ಮನೆ ಮತ್ತು ಅಕ್ಕನ ಮನೆ ಇದ್ದೆ, ಎಲ್ಲರ ಜೊತೆ ಇದ್ವಲ್ಲ, ಹೋಗೋಕ್ಕೆ ಒಂದು ಆಗುತ್ತೆ, ಆದರೂ ಹೋಗಲೇಬೇಕಲ್ವಾ. ನಮ್ಮ ಮನೆಯವರು ಏನು ಮಾಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ, ಮನೆ ಹೋಗಿ ನೋಡಬೇಕು. ಅದಕ್ಕೇ ನಾನು ಮಾತ್ರ ಹೋಗ್ತಾಯಿದ್ದೀನಿ, ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ. ಅವ್ರು ಯಾರೂ ಬರೋಕ್ಕೆ ರೆಡಿ ಇಲ್ಲ. ನಮ್ಮ ಅಕ್ಕನ ಮನೆ ಇರೋಕ್ಕೆ ರೆಡಿ ಇದ್ದಾರೆ. ಇಷ್ಟ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ನನ್ನ ಹತ್ರನೇ ಬಂದಿಲ್ಲ ಬೆಳಗ್ಗೆಯಿಂದ. ನಾಳೆ ಸೋಮವಾರ ಅಂದ್ಬಿಟ್ಟು ಸ್ವಲ್ಪ ಹೂವು ಕುಯ್ಕೊಂಡು ಹೋಗೋಣ ಅಂದ್ಬಿಟ್ಟು ಮೊಗ್ಗೆಲ್ಲ ಕುಯ್ದಿಟ್ಟೆ. ಅಲ್ಲೇ ಸ್ವಲ್ಪ ಬದನೆಕಾಯಿ ಗಿಡ ಎಲ್ಲ ಕಿತ್ಕೊಂಡಿದ್ದೀನಿ. ಮನೆಗೆ ಹೋಗಿ ನೆಡೋಣ ಅಂದ್ಬಿಟ್ಟು ಅಷ್ಟರೊಳಗಡೆ ನಮ್ಮ ಅಕ್ಕ ಟೀ ರೆಡಿ ಮಾಡಿದರು. ನಾನು ಟೀ ಕುಡ್ಕೊಂಡು ನಾವು ಹೊರಡೋಣ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗನ ಕಾಯ್ತಾ ಇದ್ದೆ. ನಮ್ಮ ಅಕ್ಕನ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಬಸ್ ಸ್ಟ್ಯಾಂಡು, ಅಲ್ಲಿಗೆ ನಮ್ಮ ಅಕ್ಕನ ಮಗ ಬಿಟ್ಕೊಟ್ಟ. ಅಲ್ಲಿಂದ ನಾವು ಹೊರಟು. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕುಕ್ಕು ಯಾಕೋ ಬೇಜಾರಾಗ್ಬಿಟ್ಟಿತ್ತು, ಯಾಕೆಂದರೆ ಅವರು ಓನರ್ ಇಲ್ಲ, ಅವ್ರ ಅಮ್ಮ ಇಲ್ಲ ಅಂದ್ಬಿಟ್ಟು. ನಮ್ಮ 2ನೇ ಅಕ್ಕಂದು ನಾಯಿ ಮರಿ ಇದು, ಅವಳು ಕಂಡ್ರೆ ತುಂಬ ಇಷ್ಟಪಡುತ್ತೆ. ಅವಳಿಲ್ಲ ಅಂದ್ಬಿಟ್ಟು ಬೇಜಾರಾಗಿ ಮಂಕಾಗಿ ಮಲಗಿತ್ತು. ನನ್ನ ಮಗ ಅದನ್ನು ವೀಡಿಯೋ ಮಾಡ್ತಿದ್ದ. ಹೇಳು ಅದಕ್ಕೆ ಬೇಜಾರು ಅಂತ ಹೇಳಿದ್ರು, ಮಾತಾಡ್ತಿರಲಿಲ್ಲ. ಹೊರಟ್ಬಿಟ್ಟೆ ನಾನು ಅಲ್ಲಿಂದ ಬಸ್ಸಿಗೆ. ಊರಿಂದ ಬಂದೆ. ಮನೆ 4 ದಿನ 5 ದಿನ ಇರಲಿಲ್ಲ ನಾನು. ಅದೇ ನಮ್ಮ ಅಕ್ಕನ ಮನೆ, ನಾನು ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ರಜಕ್ಕೆ. ಮಕ್ಕಳನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಬಂದೆ. ಮನೆ ಏನು ಅಂದರೆ ನೀಟಾಗಿ ಇಟ್ಕೊಂಡಿದ್ರು ನಮ್ಮ ಮನೆಯವರು, ಆದರೆ ಪಕ್ಕದಲ್ಲಿ ಮನೇನ ಡೆಮಾಲಿಷ್ ಮಾಡಿಬಿಟ್ಟವ್ರೆ. ನಾನು ಇರಲಿಲ್ಲ ನೋಡಿ, ಇಲ್ಲಿ ಇನ್ನೂ ಅರ್ಧ ಮಾಡಿಲ್ಲ, ಇನ್ನು ಅರ್ಧ ಮಾಡಿದ್ದಾರೆ. ಈ ವಿಂಡೋ ಹಾಕಿದ್ರು ಅದು ಚಿಕ್ಕ ಚಿಕ್ಕ ಧೂಳು ಇಲ್ಲೆಲ್ಲ, ರೂಮು, ವಾರ್ಡ್ರೋಬು ಎಲ್ಲತ್ರ ಮೇಲೂ ಕೂತಿತ್ತು. ಬಂದೆಟ್ಗೆ ಫುಲ್ ತಲೆ ಕೆಟ್ಟೋದಂಗೆ ಆಗ್ಬಿಡ್ತು ನನಗೆ. ಒಂದು 5 ನಿಮಿಷ ಸುಧಾರಿಸ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಬ್ಲ್ಯಾಂಕೆಟ್ ಮೇಲೆಲ್ಲ ಅದೇನೆ ಎಲ್ಲನೂ ಚೇಂಜ್ ಮಾಡಿದ್ದೀನಿ. ಆ ರೂಮ್ದೊಂದು ಹಾಸಿಲ್ಲ ಅಷ್ಟೇ, ಎಲ್ಲನೂ ಹಾಸ್ಕೊಬಂದಿದ್ದೀನಿ. ಮನೆ ಎಲ್ಲ ಫಸ್ಟು ನೀಟಾಗಿ ಎಲ್ಲ ಧೂಳು ಹೊಡ್ಕೊಂಡು ಕಸ ಗುಡಿಸ್ಕೊಬಿಟ್ಟೆ. ಆಮೇಲೆ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಟ್ಟು ಅಡುಗೆ ಮಾಡಿ ಇಟ್ಬಿಟ್ಟು ಅನ್ನ ಇತ್ತು. ಅಕ್ಕನ ಮನೆಯಿಂದಲೇ ಸೊಪ್ಪು ತೊಗೊಬಂದಿದ್ದೆ, ಹೊಲದ ಸೊಪ್ಪು ಸಾರು ಮಾಡಿ ಇಟ್ಬಿಟ್ಟು, ಮುದ್ದೆ ಮಾಡಿ ಇಟ್ಬಿಟ್ಟು ಒರೆಸ್ಕೊಬಂದೆ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಯಿತು. ಇನ್ನು ಹೊರಗಡೆ ಹಿಂದೆ ಮುಂದೆ ಬೀದಿ ಕ್ಲೀನ್ ಮಾಡಬೇಕು. ಈಗ ಕ್ಲೀನ್ ಮಾಡಿದ್ಮೇಲೆ ಒಂದು ಸಮಾಧಾನ ಆಗಿದೆ. ನನ್ನ ಅದೃಷ್ಟಕ್ಕೆ ಮೋಟ್ರು ಬೇರೆ ಸುಟ್ಟೋಗ್ಬಿಟ್ಟೈತೆ. ಸಿಂಟ್ಯಾಕ್ಗೆ ನೀರು ಹೋಗೋದು, ವಾಷಿಂಗ್ ಮಿಷಿನ್ ಕೆಲಸ ಮಾಡಲ್ಲ. ಈಗ ನಾಳೆ ಎಲ್ಲ ಫುಲ್ಲು ಬ್ಲ್ಯಾಕೆಟ್ ಒಗೆಯೋದು, ಬಟ್ಟೆ ಒಗೆಯೋದೇ ಆಗುತ್ತೆ. ಇವತ್ತು ಆಗಲ್ಲ, ಫುಲ್ ಸುಸ್ತಾಗ್ಬಿಡ್ತು ಇವತ್ತು. ಇದೆಲ್ಲ ಕಸ ಗುಡಿಸ್ಬೇಕು. ಫಸ್ಟು ಅಕ್ಕ ಮನೆಯಿಂದ ಸ್ವಲ್ಪ ಗಿಡಗಳು ತಂದಿದ್ದೀನಿ. ಕರ್ಬೇವಿನ ಸೊಪ್ಪು ಗಿಡ, ಎಲೆ ಅಂಬು, ಬದನೆಕಾಯಿ ಗಿಡ ಎಲ್ಲ ತಂದಿದ್ದೀನಿ. ಫಸ್ಟ್ ಇದೆಲ್ಲ ನೆಟ್ಬಿಡ್ತೀನಿ. ನಮ್ಮ ಏಮೂ ಬಂದಿಲ್ಲ. ಈಗಿನ ಮೇಲೆ ನಾನು ಏಮು ಡ್ಯೂಟಿ ನಾನೇ ಮಾಡಬೇಕು. ಆಡು, ಆಮೇಲೆ ನಾಟಿ ಕರು ಎಲ್ಲ ತಂದು ಕಟ್ಟಬೇಕು. ನಾನು ಬಂದಮೇಲೆ ಕಟ್ಟಿದ್ದಾರೆ ಮೇಯ್ಲಿ. ಅಷ್ಟರೊಳಗಡೆ ಈ ಗಿಡ ಎಲ್ಲ ನೆಟ್ಬಿಡ್ತೀನಿ. ಸಾಕಮ್ಮ ಬಂದರು, ಗಿಡ ಎಲ್ಲ ನೆಟ್ಟೆ, ಸುಸ್ತಾಗ್ಬಿಡ್ತು. ಸಾಕಮ್ಮನ ಮುಖ ನೋಡಿ 5 ದಿನ ಆಗಿತ್ತು. ಬೆಳಗ್ಗೆ ಬಂದಾಗಿಂದ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕಿ ನೋಡಿ ಎಲೆ ತುಂಬ್ಕೊತಾ ಇರತ್ತಿಗೆ. ಯಾವಾಗಲೂ ಬಾಯಿ ಹರಿತಾ ಇರಬೇಕು. ಹರಿಯೋ ಮಿಷನ್, ಕಬ್ಬರಿಯೋ ಮಿಷನ್ ಹಂಗೆ. ಊಟನೇ ಬೇಡ, ಅದೇ ಮನೆ ಸಹ ನಾ ಕಟ್ಕೆ ಕೊಟ್ಟಿರಿ ಕೇಳಕ್ಕಮ್ಮ ಬಾಯಿ ಇಲ್ಲಕ್ಕಣಮ್ಮ. ನಾನು ನಿಲ್ದೋ ನಂಗೆ ಬಾಯಿ ಬರಕ್ಕಿಲ್ಲಮ್ಮ, ಒಳಗೆ ಹೋಗೋ ಮನೆಗೆ ಹಾಕಿಲ್ಲಮ್ಮ.
ಏನೋ ಒಂದು ಹೋಯ್ತು ಬರ್ತದೆ ಯಾಕಬೇಕು ಕೇಳಿದೆ? ಸಾಕಂಬೈಂದ ಅಮ್ಮ ನಾನು ಮಿಂದ್ರೆ ಕೇಳ್ತಕ್ಕ ಅವರೇ ಕೊಡ್ತಿತ್ತಿಲ್ವಾ ಕೇಳಿದೆ ಕಾಡ್ದ ಒಂಚೂರು ಅಲ್ಗೆ ಕೊಟ್ಟದಂತ ಹಾ ಪಾಸಕ ಮಣ್ಣು ಇಲ್ವಾ ನನಗೆ ನಾಚ್ಕೊಬಿಟ್ಟು ಕೇಳಕ್ಕೆ ಒಂದು ಏನೋ ಕೇಳಿದ್ರೆ ಕೊಡ್ತಾರೆ. ನಿಲ್ದವ್ರು ನಿಮ್ಮ ಮನೆಗೆ ಬರೋಕೆ ನನ್ಗೆ ಬಂತಾರೆ ನೀನು ಏನಾರ ಅವೈನ ಕಸಕಮ್ಮ ಒಂಚೂರು ಅಂದಿರೋಗದು ಬರುವೆ ಹೋಗುವೆ ಒಂಥರ ನನಗೆ ನಾಚ್ಕ ಗಿಡ ಎಲ್ಲ ನೆಟ್ಟಿದ್ದೀನಿ. ಬದನೆಕಾಯಿ ಗಿಡ, ಕರ್ಬೇವಿನ ಗಿಡ, ಎಲೆ ಅಂಬು ಎಷ್ಟು ಉಳ್ಕೊಳುತ್ತೋ ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ನನಗಂತೂ ಉಸಿರೇ ಹೊಡಿತೈತೆ, ಕೆಲಸ ಮಾಡಿ ಸಾಕಾಗೋಯ್ತೈತೆ. ಮಳೆ ಬೇರೆ ಗುಡುಕ್ತೈತೆ, ಆಡು ಹಿಡ್ಕೊಬಂದು ಕಟ್ಟಬೇಕು. ಏಮೋ ಇದ್ದಿದ್ರೆ ಏಮೋ ಅನ್ಬೋದಾಗಿತ್ತು. ನಮ್ಮ ಏಮೋ ಬೇರೆ ಇಲ್ಲ ಈಗ. ಅವ್ನ ಕೆಲಸನೆಲ್ಲ ನಾನೇ ಮಾಡ್ಬೇಕೀಗ. ಒಂದು 10 ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಆಡು ಹಿಡ್ಕೊಬರ್ತೀನಿ.